ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಕೂಡ ಪ್ರೀತಿಯ ಸ್ವಾಗತ. ವಿದ್ಯಾರ್ಥಿಗಳೇ, ಯುವ ನಿಧಿಗೆ ಅಪ್ಲಿಕೇಶನ್ ಹಾಕಿದಂತ ವಿದ್ಯಾರ್ಥಿಗಳು ಯುವ ನಿಧಿ ಬಗ್ಗೆ ಅಪ್ಡೇಟ್ ಕೇಳ್ತಿದ್ರಿ. ಸೊ ಅದಕ್ಕಾಗಿ ವಿಡಿಯೋ ಮಾಡತ್ತಾನ. ಇನ್ನೊಂದೇನಪ್ಪ ಅಂತ ಚಾನಲ್ ಫಸ್ಟ್ ಟೈಮ್ ಮಾಡುವಂತ ಪ್ರತಿಯೊಂದು ಯುವ ನಿಧಿ ಅಭ್ಯರ್ಥಿಗಳು ಮಿಸ್ ಮಾಡಲಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಯಾಕಂದ್ರೆ ಯುವ ನಿಧಿ ಬಗ್ಗೆ ಏನೇ ಅಪ್ಡೇಟ್ ಬಂದ್ರು ಕೂಡ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತಾ ಇರ್ತಾನೆ. ವಿದ್ಯಾರ್ಥಿಗಳು ನಿಮ್ಮ ಆಲ್ಮೋಸ್ಟ್ ಎಲ್ಲರೂ ಕೂಡ ಗೊತ್ತಿರೋಂಗ ಏನೈತಿ, ಯಾವ್ದಂದ್ರೆ ಏಪ್ರಿಲ್ ಮಂತ್ ಈಗಾಗಲೇ ಸೆಲ್ಫ್ ಡಿಕ್ಲೇರೇಷನ್ ಸ್ಟಾರ್ಟ್ ಆಗಿರ್ತೈತಿ. ಪ್ರತಿಯೊಂದು ವಿದ್ಯಾರ್ಥಿಗಳು ಮಿಸ್ ಮಾಡಲಾದ ಸೆಲ್ಫ್ ಡಿಕ್ಲೇರೇಷನ್ ಮಾಡಿಸ್ರಿ. ನೀವೇನಾದ್ರೂ ಮಾಡಿಸದೇ ಇದ್ದಲ್ಲಿ ಏನೈತಿ, ನೀವು ಯುವ ನಿಧಿ ಏನಂದ್ರೆ ಈಗ ಅಪ್ಲಿಕೇಶನ್ ಹಾಕಂತ ಆ ಸ್ಟೂಡೆಂಟ್ಸ್ ಏನೈತಿ ಅಮೌಂಟ್ ಏನೈತಿ ಗೌರ್ಮೆಂಟ್ ರಿಲೀಸ್ ಮಾಡಂಗಿಲ್ಲ. ಏನೈತಿ ಅಮೌಂಟ್ ಎಂಬುದು ಏನೈತಿ ಕ್ರೆಡಿಟ್ ಆಗಿಲ್ಲ. ಸೊ ಅದಕ್ಕಾಗಿ ಪ್ರತಿಯೊಂದು ವಿದ್ಯಾರ್ಥಿಗಳು ಮಿಸ್ ಮಾಡಲ್ಲ ಸೆಲ್ಫ್ ಡಿಕ್ಲೇರೇಷನ್ ಮಾಡಿಸ್ರಿ. ನಾ ಪ್ರತಿಯೊಂದು ವಿಡಿಯೋದಾಗ ಹೇಳ್ತಾನೆ, ಸೆಲ್ಫ್ ಡಿಕ್ಲೇರೇಷನ್ ಮೇನ್ ಇದ್ದಿರ್ತೈತಿ. ನೀವು ಮಾಡಿಸ್ಲಿಲ್ಲ ಅಂದ್ರೆ ನಿಮ್ಗೆ ಅಮೌಂಟ್ ಕ್ರೆಡಿಟ್ ಆಗಂಗಿಲ್ಲ. ಇಷ್ಟ ಸಿಂಪಲ್ ಆಗಿ ನೀವು ಮಾಡಿಸ್ಲಿಲ್ಲ ಅಂದ್ರೆ ನಿಮ್ಗೆ ಅಮೌಂಟ್ ಕ್ರೆಡಿಟ್ ಆಗಂಗಿಲ್ಲ. ವಿದ್ಯಾರ್ಥಿಗೆ ಇನ್ನೊಂದೇನಪ್ಪ ಅಂತಂದ್ರೆ, ಈಗ ಯುವ ನಿಧಿಗೆ ಅಪ್ಲಿಕೇಶನ್ ಹಾಕಿದಂತ ವಿದ್ಯಾರ್ಥಿಗಳು ಅಮೌಂಟ್ ಯಾವಾಗ ಕ್ರೆಡಿಟ್ ಆಗತ್ತೆ ಅಂತ ಕೇಳ್ತಿದ್ರಿ. ಇಲ್ಲಿ ನೋಡ್ರಿ, ನೀವು ನಿಂತಿ ಸೇವಾ ಸಿಂಧು ಪೋರ್ಟಲ್ ಓಪನ್ ಮಾಡ್ಕೊರಿ. ಓಪನ್ ಮಾಡ್ಕೊಂಡು ಲಾಗಿನ್ ಆಗಿ ಇಲ್ಲಿ ಯಾವ್ದಂದ್ರ ಇದು ಅಪ್ಲಿಕೇಶನ್ ಸ್ಟೇಟಸ್ ತೆಗಿರಿ. ಅಪ್ಲಿಕೇಶನ್ ಸ್ಟೇಟಸ್ದಾಗ ಐತಿ DBT ಪುಷ್ಡ್ ಅಂತ ಏನಾದ್ರೂ ಇತ್ತಂದ್ರೆ, DBT ಪುಷ್ಡ್ ಅಂತ ಇದ್ರಂದ್ರೆ ಈ ಮಂತ್ ಏನೈತಿ ಅಮೌಂಟ್ ಕ್ರೆಡಿಟ್ ಆಕತಿ. ಈ ಮಂತ್ ಏನೈತಿ ಪ್ರತಿಯೊಂದು ವಿದ್ಯಾರ್ಥಿಗಳು ಅವ್ರಿಗೆ ಏನೈತಿ DBT ಪುಷ್ಡ್ ಅಂತ ಇತ್ತು ಅಂದ್ರೆ ಪ್ರತಿಯೊಂದು ವಿದ್ಯಾರ್ಥಿಗಳು ಮಿಸ್ ಮಾಡಲಾರ್ದ ಅಮೌಂಟ್ ಏನೈತಿ ಕ್ರೆಡಿಟ್ ಆಕತಿ. ಇನ್ನೊಂದೇನಪ್ಪ ಅಂತಂದ್ರೆ, ಈಗ ನೀವು ಅಪ್ಲಿಕೆಂಟ್ಸ್ ಯಾರು ಇದ್ದೀರಿ ಅಲ್ಲಿ DBT ಪುಷ್ಡ್ ಏನಂತ ಇದ್ದಿದ್ದಿಲ್ಲ ಅಂದ್ರೆ ಅಲ್ಲಿ ಏನಾರ ನೋ ಇತ್ತಂದ್ರೆ ಅವ್ರು ಏನು ಮಾಡ್ರಿ ಅಂದ್ರೆ ನಿಮ್ಮ ತಾಲೂಕು ಆಫೀಸ್ ಅಥವಾ DDO ಆಫೀಸ್ಗೆ ಹೋಗಿ ನಿಮ್ಮ ಡಾಕ್ಯುಮೆಂಟ್ಸ್ ಕರೆಕ್ಟ್ ಸಬ್ಮಿಟ್ ಮಾಡಿ ನೀವು ವೆರಿಫೈ ಮಾಡಿಸ್ಕೋಬೇಕಾಗತ್ತಿ. ನಿಮ್ದೇನ DBT ಪುಷ್ಡ್ ಏನಾರ ನೋ ಇತ್ತಂದ್ರೆ ನೀವು ಆ ತಾಲೂಕು ಕಚೇರಿ ಅಥವಾ ತಾಲೂಕು ಆಫೀಸ್ ಅಥವಾ DDO ಆಫೀಸ್ಗೆ ಹೋಗಿ ನಿಮ್ಮ ಡಾಕ್ಯುಮೆಂಟ್ಸ್ ಕರೆಕ್ಟ್ ಸಬ್ಮಿಟ್ ಮಾಡಿ ಅಂತ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡಿಸ್ಕೋಬೇಕಾಗಿರ್ತೈತಿ. ಏನಾದ್ರೆ DBT ಪುಷ್ಡ್ ಅಂತ ಅಷ್ಟೇ ಇತ್ತಂದ್ರೆ ಸ್ಟೇಟಸ್ ಒಳಗೆ DBT ಪುಷ್ಡ್ ಅಂತ ಇತ್ತಂದ್ರೆ ಅಮೌಂಟ್ ಕ್ರೆಡಿಟ್ ಆಕತಿ. ಈ ಮಂತ್ ಏನೈತಿ ಪ್ರತಿಯೊಂದು ವಿದ್ಯಾರ್ಥಿ ಐತಿ ಅಮೌಂಟ್ ಕ್ರೆಡಿಟ್ ಆಕತಿ. ಮತ್ತೆ ಕೆಲವೊಂದು ವಿದ್ಯಾರ್ಥಿ ಐತಿ ಸರ್ ಡಿಸೆಂಬರ್ದ ಅಮೌಂಟ್ ಕ್ರೆಡಿಟ್ ಆಗಿಲ್ಲ ಅಂತ ಹೇಳಿದ್ರಿ, ಮತ್ತೆ ಜನವರಿ ಐತಿ ಅಮೌಂಟ್ ಕ್ರೆಡಿಟ್ ಆಗಿಲ್ಲ ಅಂತ ಹೇಳಿದ್ರಿ. ಇಲ್ಲಿ ನೋಡ್ರಿ, ನನ್ನ ಒಂದು ಕೆಲವೊಂದು ವಿದ್ಯಾರ್ಥಿ ಐತಿ ಮೊದಲು ಐತಿ ನಾನು ಇನ್ಸ್ಟಾಗ್ರಾಮ್ದಾಗ ಕೆಲವೊಂದು ವಿದ್ಯಾರ್ಥಿಗಳು ಕಮೆಂಟ್ ಇದು ಮೆಸೇಜ್ ಮಾಡಿದ್ರು, ಸರ್ ನಮ್ಮ ಡಿಸೆಂಬರ್ದು ಕ್ರೆಡಿಟ್ ಆಗಿಲ್ರಿ, ಜನವರಿ ಕ್ರೆಡಿಟ್ ಆಗಿಲ್ಲ ತಂದಿದ್ರು. ಇಲ್ಲಿ ನೋಡ್ರಿ, ಅವ್ರಿಗೆ ಐತಿ ರೀಸೆಂಟ್ ಆಗಿ ಐತಿ ಡಿಸೆಂಬರ್ ಜನವರಿ 2 ಮಂತ್ ಐತಿ ಅಮೌಂಟ್ ಕ್ರೆಡಿಟ್ ಆಗೈತಿ. 2 ಮಂತ್ ಏನೈತಿ ಒಮ್ಮೆ ಅಮೌಂಟ್ ಕ್ರಿಯೇಟ್ ಆಗಿರ್ತೈತಿ. ಅದಕ್ಕಾಗಿ ನೋಡ್ರಿ DBT ಪುಷ್ಡ. ಮತ್ತು ಕೆಲವೊಂದು ವಿದ್ಯಾರ್ಥಿಗಳಿಗೆ ರೆಸ್ಪಾನ್ಸ್ ಪೆಂಡಿಂಗ್, ಸರ್ ರೆಸ್ಪಾನ್ಸ್ ಪೆಂಡಿಂಗ್ ಅಂತ ಬರತೈತಿ ಅಂತ ಕೇಳ್ತಿದ್ರಿ. ಇಲ್ಲಿ ನೋಡ್ರಿ, ಅದು ಬಂದ್ರೆ ಏನೊಂದು ಪ್ರಾಬ್ಲಮ್ ಆಗಿಲ್ಲ, ಅದಕ್ಕೆ ಏನೈತಿ ಏನೂ ಪ್ರಾಬ್ಲಮ್ ಆಗಿಲ್ಲ. ಸ್ವಲ್ಪ ಏನೈತಿ ಅದು ಬಂದ್ರೆ ವೇಟ್ ಮಾಡ್ರಿ, ಅದು ಸ್ವಲ್ಪ ಏನೈತಿ ಅಪ್ಡೇಟ್ ಆಕತಿ. ಅದೇನೈತಿ ನಿಮ್ಗೆ ಅಪ್ಡೇಟ್ ಆಕತಿ. ಮತ್ತು ನಿಮಗೆ ಯುವ ನಿಧಿ ಅವ್ರದ್ದು ಏನೈತಿ ಹೆಲ್ಪ್ಲೈನ್ ನಂಬರ್ ಬೇಕಂದ್ರೆ ಅಂತ ಹೇಳ್ರಿ, ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿರೋದು. ಅಲ್ಲಿ ಪ್ರತಿಯೊಂದು ವಿದ್ಯಾರ್ಥಿ ಅವ್ರು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು. ಯಾಕಂದ್ರೆ ಒಂದು ಯುವ ನಿಧಿ ಬಗ್ಗೆ ವಿಡಿಯೋ ಮಾಡ್ಬೇಕಂದ್ರೆ ಅವ್ರ ಕಡೆ ಇನ್ಫಾರ್ಮೇಷನ್ ತೆಗೆದುಕೊಂಡು ವಿಡಿಯೋ ಮಾಡತ್ತಿರೋದು. ನಿಮಗೇನಾದ್ರೆ ಅವ್ರ ಬಗ್ಗೆ ಏನಾದ್ರು ನೀವು ಏನು ಡೈರೆಕ್ಟ್ ನೀವು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಗೆ ಏನೇ ಸಮಸ್ಯೆ ಇದ್ರು ಡೈರೆಕ್ಟ್ ಏನೈತಿ ಅವ್ರ ನಂಬರ್ ಏನೈತಿ ನೀವು ಮತ್ತೆ ಒಂದೊಂದು ಅಥವಾ 2 ಸಲ ಹಚ್ಚಿರಿ, ಕಾಲ್ ರಿಸೀವ್ ಮಾಡಂಗಿಲ್ಲ. ಅವ್ರ ಕಂಟಿನ್ಯೂ ಐತಿ 3-4 ಸಲ ಹಚ್ಚೋತೇವ್ರಿ, ಕಾಲ್ ಪಿಕ್ ಮಾಡ್ತಾರ. ನೀವು ಪಿಕ್ ಮಾಡಿದಾಗ ನಿಮಗೆ ಏನೇ ಡೌಟ್ಸ್ ಇದ್ದು ಅವ್ರನ್ನ ಕೇಳ್ಬೋದು, ಅವ್ರನ್ನ ಕೇಳ್ರಿ. ಯಾಕಂದ್ರೆ ಎಲ್ಲರೂ ಕೂಡ ಏನೈತಿ ಸಲಹೆ ನೀಡ್ತಾರೆ. ಸೊ ಅದಕ್ಕಾಗಿ ಪ್ರತಿಯೊಂದು ವಿದ್ಯಾರ್ಥಿ ನಿಮ್ಗೆ ಏನಾರ ನಂಬರ್ ಬೇಕಾಗಿ ಅಂದ್ರೆ ಹೇಳ್ರಿ, ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿರೋದು. ಸೊ ಇನ್ನೊಂದೇನಪ್ಪ ಅಂತ ಚಾನಲ್ ಫಸ್ಟ್ ಟೈಮ್ ಮಾಡುತ್ತಾ ಪ್ರತಿಯೊಂದು ವಿದ್ಯಾರ್ಥಿ ಮಿಸ್ ಮಾಡಲಾದ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಯಾಕಂದ್ರೆ ಯುವ ನಿಧಿ ಬಗ್ಗೆ ಏನೇ ಅಪ್ಡೇಟ್ ಬಂದ್ರು ಕೂಡ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತಾ ಇರ್ತಾನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.